ಇದನ್ನು ಚರ್ಚೆ ಮಾಡಿದ್ವಿ ನಾವು. ಮತ್ತು ಸಾಕಷ್ಟು ರೈತರಿಗೆ ಗೊತ್ತದ, ರೈತ ನಾಯಕರಿಗಂತೂ ಇದು ಬಾಯಾಟಿದ್ದಾಗ ಮಾತಾಡ್ತಾರೆ. ಆದ್ರೆ 82,000 ಇಲ್ಲಿವರೆಗೆ ಯಾಕೆ ಕೊಡೋಕ್ಕಾಗ್ತಾಯಿಲ್ಲ? ಈ ಡಿಸ್ಟ್ರಿಕ್ಟ್ ಬ್ಯಾಂಕ್, ಅಪೆಕ್ಸ್ ಬ್ಯಾಂಕ್ ಇದ್ದಾರೆ, ಮದರ್ ಬ್ಯಾಂಕ್ ಇದ್ದು ನಾವು ಅದಕ್ಕೆ ಅದು ಸಜೆಷನ್ ಇದ್ದು, ರೆಕಾರ್ಡ್ಸ್ ಇದ್ದು, ಎಲ್ಲ ಇದ್ದು ಯಾಕೆ ಕೊಡೋದಿಲ್ಲ? ಲಾಸ್ ಆಗ್ತದೆ, ಬರೋದಿಲ್ಲ, ರಿಫಂಡ್ ಆಗೋದಿಲ್ಲ ಅಂತ ಏನೋ ಒಂದು ಉತ್ತರ ಕೊಡ್ತಾ ಇದ್ದಾರೆ. ಮತ್ತು ನಮಗೆ ಡೈರೆಕ್ಷನ್ಸ್ ಇಲ್ಲರಿ ಅಂತೇಳಿ ನಬಾರ್ಡ್ ಕಡೆ ಅಥವಾ ಇನ್ನುಳಿದ ಮೇಲಿನ ಬ್ಯಾಂಕ್ಗಳಿಗೆ ಕೈ ಮಾಡ್ತಾ ಇರ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ರೈತರಿಗೆಲ್ಲ ಗೊತ್ತು, ಇದ್ರ ಬಗ್ಗೆ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಇದೆಲ್ಲ ಹೋಗ್ಬೇಕಾದ್ರೆ ಏನು ಮಾಡಬೇಕಾಗಿದ್ದು ರೈತರು? ಇವತ್ತು ರೈತರು ಮೊದಲು ಮಾಡಬೇಕಾಗಿದ್ದು ನಿಮ್ಮ ಮಾರುಕಟ್ಟೆಯನ್ನು ನೀವು ಮಾಡುವಂಥ ವ್ಯವಸ್ಥೆ ತರ್ಕೋಬೇಕು. ಅದು ಬರೋದು ಯಾವಾಗ ರೈತರ ಕೈಯಲ್ಲಿ ಅಧಿಕಾರ ಬರುತ್ತೆ ಆಗ. ಅಧಿಕಾರ ಯಾವಾಗ ಬರೋದು? ಎಲೆಕ್ಷನ್ ಒಂದದು ನಮ್ಮಲ್ಲೇ. ಇದನ್ನೂ ಪ್ರಯೋಗ ಮಾಡಿದ್ರು ನಮ್ಮಲ್ಲಿ ಹಿಂದೆ, ಅದರ ಅಪಯಶಸ್ಸು ಆದರು. ಯಾಕೆ ಅಪಯಶಸ್ಸು ಆದ್ರಪ್ಪ ಅಂತಂದ್ರೆ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಗಳಾಗಿರ್ಬೋದು, ಬಾಬಾಗೌಡರು ಆಗಿರ್ಬೋದು. ಬಾಬಾಗೌಡನೂ 2 ಕಡೆ ನಿಂತಿದ್ದರು, ಆರಿಸಲು ಬಂದರೆ 2 ಕ್ಷೇತ್ರಗಳಲ್ಲಿ ಬಂದ್ರೆ ಇನ್ನೊಂದು 2 ಬಂದಿರ್ಬೋದು. ನಮ್ಮ ಹಿಂದೆ ಅನೇಕ ರೈತ ನಾಯಕರು ಉದ್ದಾಡಿದ್ರು ಸಹಿತ ಒಂದು 2, 3, 4 ಇರ್ಬೋದು. ಇಷ್ಟೇ ಯಾಕೆ ಬಂದು ಇಡೀ ರಾಜ್ಯ ತುಂಬ ರೈತರಿದ್ದಾಗ ಯಾಕೆ ಆಯ್ಕೆ ಆಗಲಿಲ್ಲ ಅಂದರೆ ಪ್ರತಿ ರೈತಿಗೂ ತಿಳಿಸಿ ಹೇಳೋ ಕೆಲಸವನ್ನು ನಮ್ಮ ರೈತ ನಾಯಕರು ಮಾಡಲಿಲ್ವಾ? ನಿಜವಾಗಿಯೂ ಇವತ್ತು ಹೋರಾಟ ಮಾಡಬೇಕಾಗಿದ್ದು ಪ್ರತಿ ರೈತರನ್ನು ಜಾಗೃತಿ ಮಾಡುವಂಥದ್ದು. ಯಾರಿದ ಸರ್ಕಾರ ಇದು? ನಮ್ಮ ಕೈಯಲ್ಲಿ ಸಾಧ್ಯದ. ಕೇವಲ ರೈತರನ್ನಕ್ಕಿಂತಲೂ ಇಲ್ಲಿ ಬಿದ್ದ ಸಮುದಾಯ, ಹಿಂದುಳಿದ ಸಮುದಾಯ, OBC ಎಲ್ಲರಿಗೂ ತಿಳಿಸಿ ಹೇಳುವಂಥದ್ದು. ಹೌದು, ನಮಗಿಲ್ಲಿ ಅನ್ಯಾಯ ಆಗಿದೆ, ಇದು ಕೊಟ್ಟರೆ ನಾವು ಲಾಭ ಆಗ್ತೀವಿ, ನಾವು ಈ ರಾಜ್ಯವನ್ನು ಹೊಸದಾಗಿ ಕಟ್ತೀವಿ ಅನ್ನೋದ್ರ ಕನ್ವಿನ್ಸ್ ಮಾಡಬೇಕಾಗಿದೆ. ಮಾಡೋರು ಯಾರು? ರೈತ ನಾಯಕರು ಮಾಡಬೇಕು. ರೈತರ ಜೊತೆಗೆಲ್ಲಿ ಹೋರಾಡುವಂಥ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಸಾವಿರಾರು ಮಂದಿ, ಲಕ್ಷಗಳ ಮಂದಿ ಕುಡಿದ್ರು ಮೊನ್ನೆ. ಅವರೆಲ್ಲ ಕುಡ್ಕೊಂಡು ಇವತ್ತು ಜನ ಸಮೀಪ ಹೋಗ್ಬೇಕಾಗಿದೆ. ಈ ರಾಜಕಾರಣಿಗಳು ಯಾವ ರೀತಿ ಲಾಭ ಮಾಡ್ಕೊಳ್ತಾರೆ? ಈ ಶುಗರ್ ಫ್ಯಾಕ್ಟ್ರೀಸ್ನ ಯಾವ ರೀತಿ ಲಾಭ ಮಾಡ್ಕೊಳ್ತಾರೆ? ಎಷ್ಟು ಹೊಡಿತಾರೆ, ಏನು ಮಾಡ್ತಾರೆ? ಹೇಳೋದಷ್ಟೇ.